ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನೋದ್ ಕುಮಾರ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಲಾಸ್ಟ್ ವೀಡಿಯೋದಲ್ಲಿ ನಾವು ಕಂಟ್ರೋಲ್ ಸ್ಟ್ರಕ್ಚರ್ಸ್ ಏನು ಅಂತ ನೋಡಿದ್ವಿ. ಅಲ್ಲಿ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ನೋಡಿದ್ದೀವಿ. ಆ್ಯಂಡ್ ಈಗ ಡೇಟಾ ಟೈಪ್ಸ್. ಸೊ ನಾವು ಲಾಸ್ಟ್ ಡೇಟಾ ಟೈಪ್ಸ್ ವೀಡಿಯೋದಲ್ಲಿ ಓನ್ಲಿ 3 ಪ್ರಿಮಿಟಿವ್ ಡೇಟಾ ಟೈಪ್ಸ್ ಬಗ್ಗೆ ಮಾತ್ರ ಮಾತಾಡ್ಕೊಂಡಿದ್ವಿ. ನ್ಯೂಮೆರಿಕಲ್ ಡೇಟಾ ಟೈಪ್, ಸ್ಟ್ರಿಂಗ್ ಡೇಟಾ ಟೈಪ್ ಆ್ಯಂಡ್ ಬೂಲಿಯನ್ ಡೇಟಾ ಟೈಪ್. ಇವು ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಇನ್ನು ನೆಕ್ಸ್ಟ್ 4 ಇತ್ತು: ಲಿಸ್ಟ್, ಡಿಕ್ಷನರಿ, ಸೆಟ್, ಟಪಲ್. ಇವು ನೆಕ್ಸ್ಟ್ ವೀಡಿಯೋಸಲ್ಲಿ ಡೀಟೇಲಾಗಿ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಈಗ ಫಸ್ಟ್ ಡೇಟಾ ಟೈಪ್ ಬಂದುಬಿಟ್ಟು ಲಿಸ್ಟ್ ಡೇಟಾ ಟೈಪ್. ಸೊ ಇದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಸೊ ಲಿಸ್ಟ್ ಡೇಟಾ ಟೈಪ್ ಆರ್ ಒನ್ ಆಫ್ ದ ಮೋಸ್ಟ್ ವರ್ಸಟೈಬಲ್ ಕಾಮನ್ಲಿ ಯೂಸ್ ಡೇಟಾ ಸ್ಟ್ರಕ್ಚರ್ಸ್ ಇನ್ ಪೈಥಾನ್. ಸೊ ಸಿಂಪಲ್ ಆಗಿ ಲಿಸ್ಟ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಲಿಸ್ಟ್ ಅಂತ ಏನು ಅಂದರೆ ಏನೂ ಇಲ್ಲ. ಸಿಂಪಲ್ ಆಗಿ ನೀವು ಒಂದು ಡೇಟಾ ಟೈಪ್ನ ಸ್ಕ್ವೇರ್ ಬ್ರೇಸಸ್ ಒಳಗಡೆ ಸ್ಟೋರ್ ಮಾಡ್ತೀರಾ ವ್ಯಾಲ್ಯೂಸ್ನ. ಸೊ ಅದೇ ಲಿಸ್ಟ್. ಸೊ ಫಾರ್ ಎಕ್ಸಾಂಪಲ್, ಫಸ್ಟ್ ಕ್ಯಾರೆಕ್ಟರ್ಸ್ ಆಫ್ ಲಿಸ್ಟ್ ಏನು ಅಂತಂದರೆ ಆರ್ಡರ್ಡ್. ಐಟಮ್ಸ್ ಇನ್ ಅ ಲಿಸ್ಟ್ ಹ್ಯಾವ್ ಅ ಡಿಫೈನ್ಡ್ ಆರ್ಡರ್ ಆ್ಯಂಡ್ ಆರ್ಡರ್ ವಿಲ್ ನಾಟ್ ಚೇಂಜ್ ಅನ್ಲೆಸ್ ದೇ explicitly do so. And mutable, they can change, add or remove items from a list it has been created. ಸೊ ನೀವು ಆ ಲಿಸ್ಟ್ ಒಳಗಡೆ ಚೇಂಜಸ್ ಮಾಡ್ಬೋದು, ಆ್ಯಡ್, ರಿಮೂವ್, ಎಡಿಟ್ ಮಾಡ್ಬೋದು, ಚೇಂಜಸ್ ಮಾಡ್ಬೋದು. ಆ್ಯಂಡ್ ಆರ್ಡರ್ ಬಂದುಬಿಟ್ಟು ನೀವು ಒಂದು ಸ್ಪೆಸಿಫಿಕ್ ಡಿಫೈನ್ಡ್ ಆರ್ಡರ್ ಮೇಲೆ ನೀವು ಲಿಸ್ಟ್ನ ಕ್ರಿಯೇಟ್ ಮಾಡ್ಬೋದು, ನಿಮಗೆ ಯಾವ ಥರ ಬೇಕೋ ಆ ಥರ. ಆ್ಯಂಡ್ ಹೆಟ್ರೋಜಿನಿಯಸ್, ಲಿಸ್ಟ್ ಕ್ಯಾನ್ ಕಂಟೈನ್ ಎಲಿಮೆಂಟ್ಸ್ ಆಫ್ ಡಿಫ್ರೆಂಟ್ ಡೇಟಾ ಟೈಪ್ಸ್. ನೀವು ಓನ್ಲಿ ಸ್ಟ್ರಿಂಗ್ ಮಾತ್ರನೇ ಇರಬೇಕು, ಓನ್ಲಿ ಕ್ಯಾರೆಕ್ಟರ್ ಆರ್ ಸ್ಟ್ರಿಂಗ್ ಆರ್ ಓನ್ಲಿ ಇಂಟೀಜರ್ ಆರ್ ಓನ್ಲಿ ಫ್ಲೋಟ್ ಇವೇ ಇರಬೇಕು ಅಂತ ಏನಿಲ್ಲ. ನೀವು ಎಲ್ಲ ಮಿಕ್ಸ್ ಮಾಡ್ಬೋದು. ಇಂಟೀಜರ್ ಇರ್ಬೋದು, ಫ್ಲೋಟ್ ಇರ್ಬೋದು, ಕ್ಯಾರೆಕ್ಟರ್ ಇರ್ಬೋದು, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರ್ಬೋದು. ಸೊ ಎಲ್ಲ ಮಿಕ್ಸ್ ಮಾಡಿ ನೀವು ಸ್ಟೋರ್ ಮಾಡ್ಕೋಬೋದು. ಸೊ ಸಿಂಟ್ಯಾಕ್ಸ್ ಆಫ್ ಲಿಸ್ಟ್ ಬಂದುಬಿಟ್ಟು, ಸೊ ಇದು ವೇರಿಯೇಬಲ್ಲು. ಸೊ ಲಿಸ್ಟಲ್ಲಿ ನೀವೇನು ಮಾಡ್ತೀರಾ, ಫಸ್ಟು ಸ್ಕ್ವೇರ್ ಬ್ರೇಸಸ್ ಓಪನ್ ಮಾಡ್ತೀರಾ. ಸ್ಕ್ವೇರ್ ಬ್ರೇಸಸ್ ಒಳಗಡೆ ಒಂದೊಂದೇ ಐಟಮ್ ಆ್ಯಡ್ ಮಾಡ್ಕೊಂಡು ಹೋಗ್ತೀರಾ ಅಪ್ ಟು n ನಂಬರ್ಸ್. ಸೊ ಇದು ಸಿಂಟ್ಯಾಕ್ಸ್. ಸೊ ಫಸ್ಟ್ ಬಂದುಬಿಟ್ಟು ಕ್ರಿಯೇಟಿಂಗ್ ಅ ಲಿಸ್ಟ್. ಫಸ್ಟು ಒಂದು ಸಿಂಪಲ್ ಲಿಸ್ಟ್ ಕ್ರಿಯೇಟ್ ಮಾಡೋದಕ್ಕೆ ನಾವೊಂದು ವೇರಿಯೇಬಲಲ್ಲಿ ಸ್ಕ್ವೇರ್ ಬ್ರೇಸಸ್ ಓಪನ್ ಮಾಡಿ ಅದರೊಳಗಡೆ ವಿನೋದ್, ಸಾಯಿ ಆ್ಯಂಡ್ ಯಶವಂತ್ 3 ಕ್ಯಾರೆಕ್ಟರ್ಸ್, 3 ಸ್ಟ್ರಿಂಗ್ಸ್ ಡಿಫೈನ್ ಮಾಡಿದ್ದೀನಿ. ಆ್ಯಂಡ್ ಇದನ್ನು ನಾನು ಲಿಸ್ಟಾಗಿ ಕ್ರಿಯೇಟ್ ಮಾಡಿ ಸ್ಕ್ವೇರ್ ಬ್ರೇಸಸಲ್ಲಿ ಲಿಸ್ಟ್ ಮಾಡಿ ಅದನ್ನೊಂದು ವೇರಿಯೇಬಲ್ ಅಲ್ಲಿ ಹಾಕ್ತೀನಿ. ಸೊ ನಾನು ಹೇಗೆ ಮಾಡ್ತೀನಿ, ನಾನು ಇದನ್ನು ರನ್ ಮಾಡ್ತೀನಿ. ನೇಮ್ ಈಕ್ವಲ್ ಟು ಲಿಸ್ಟ್. ಓಕೆ. ಆ್ಯಂಡ್ ನಾನು ಈಗ ಇದು ರನ್ ಆದಮೇಲೆ ಪ್ರಿಂಟ್ ನೇಮ್ಸ್, ನಾನು ನೇಮ್ಸ್ನ ಪ್ರಿಂಟ್ ಮಾಡಿದ್ರೆ ನಮಗೆ ಆ ಲಿಸ್ಟ್ ಪ್ರಿಂಟ್ ಆಗುತ್ತೆ. ಸೊ ಈಗ ನಮಗೆ ಲಿಸ್ಟ್ ಪ್ರಿಂಟ್ ಆಯಿತು. ಸೊ ಅದೇ ರೀತಿ ನಾನು ಈಗ ಫ್ರೂಟ್ಸ್ನ ನಾನೊಂದು ಲಿಸ್ಟ್ ಮಾಡಿ ಫ್ರೂಟ್ಸ್ ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಮಾಡಿ ನಾನು ಅದನ್ನು ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ಆಯಿತು. ಸೊ ಈ ರೀತಿ ನೀವು ಲಿಸ್ಟನ್ನು ಕ್ರಿಯೇಟ್ ಮಾಡ್ಬೋದು. ಓನ್ಲಿ 3ನೇನಾ, ಓನ್ಲಿ 2ನೇನಲ್ಲ, ನೀವು ಎಷ್ಟು ಬೇಕೋ ಅಷ್ಟು. ಆ್ಯಂಡ್ ಇಲ್ಲಿ ಕ್ಯಾರೆಕ್ಟರ್ಸ್ ಮಾಡಿದ್ದೀರಲ್ಲ, ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ನಂಬರ್ಸ್ನ ಪ್ರಿಂಟ್ ಮಾಡ್ತೀನಿ. ಸೊ ನಾನು A ಈಕ್ವಲ್ ಟು ಲಿಸ್ಟಲ್ಲಿ 1 2 3 4 5 6 7 8 9. ಓಕೆ. ಆ್ಯಂಡ್ ನಾನಿಲ್ಲಿ A ಅನ್ನೋ ವೇರಿಯೇಬಲ್ನ ಪ್ರಿಂಟ್ ಮಾಡಿದ್ರೆ ನಿಮಗೆ ಲಿಸ್ಟ್ ಆಫ್ ನಂಬರ್ಸ್ ಬರುತ್ತೆ. ಆ್ಯಂಡ್ ನಾನು ಎಲ್ಲ ಟೈಪ್ಸ್ ಆಫ್ ಡೇಟಾ ಟೈಪ್ಸ್ ಲೈಕ್ ಸ್ಟ್ರಿಂಗ್, ಫ್ಲೋಟು, ಇಂಟ್ ಎಲ್ಲ ಸ್ಟೋರ್ ಮಾಡಿಕೊಂಡು ಪ್ರಿಂಟ್ ಮಾಡ್ಬೋದು, ಯೂಸ್ ಮಾಡ್ಕೋಬೋದು ಅದೆಲ್ಲ ಲಿಸ್ಟಲ್ಲಿ. ಸೊ ಅದು ಹೆಂಗೆ ಬರುತ್ತೆ ಅಂದರೆ B ಈಕ್ವಲ್ ಟು ಲಿಸ್ಟಲ್ಲಿ ನಾನು 1 2 3 ಆ್ಯಂಡ್ ವೇರಿಯೇಬಲ್ ಬಂದುಬಿಟ್ಟು ವಿನೋದ್, ಸಾಯಿ, ಯಶವಂತ್. ಸೊ ಇಲ್ಲಿ ಇಂಟೀಜರ್ ಆಯಿತು ಆ್ಯಂಡ್ ಕ್ಯಾರೆಕ್ಟರ್ ಆಯಿತು. ಸೊ ಫ್ಲೋಟ್ ಬಂದುಬಿಟ್ಟು 12.58 20.28 ಫ್ಲೋಟ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಏನು ಮಾಡ್ತೀನಿ, ಟ್ರೂ, ಫಾಲ್ಸ್. ಓಕೆ. ಸೊ ಇಲ್ಲಿ ನಮಗೆ ಜಸ್ಟ್ ರೈಟ್. ಸೊ ಇಲ್ಲಿ ನನಗೆ ಇಂಟೀಜರ್ ಇದೆ, ಕ್ಯಾರೆಕ್ಟರ್ ಇದೆ, ಫ್ಲೋಟ್ ಇದೆ, ಬೂಲಿಯನ್ ಇದೆ. ಸೊ ನಾನು ಇದನ್ನು ಈಗ ಪ್ರಿಂಟ್ ಮಾಡ್ತೀನಿ. ಎರರ್ ಏನು ಬರಲ್ಲ, ಪ್ರಿಂಟ್ ಆಗುತ್ತೆ.
ಓಕೆ. ಸೊ ಈ ರೀತಿ ನೀವು ಮಲ್ಟಿಪಲ್ ಡೇಟಾ ಟೈಪ್ಸ್ನ ಒಂದೇ ಲಿಸ್ಟಲ್ಲಿ ಹಾಕಿ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಓಕೆ. ದೆನ್ ಆಕ್ಸೆಸಿಂಗ್ ಲಿಸ್ಟ್ ಎಲಿಮೆಂಟ್ಸ್. ಫಾರ್ ಎಕ್ಸಾಂಪಲ್ ನೀವು ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀರಾ, ಆ ಲಿಸ್ಟಲ್ಲಿ ನೀವು ಯಾವುದೋ ಒಂದು ಸ್ಪೆಸಿಫಿಕ್ ಎಲಿಮೆಂಟನ್ನು ಮಾತ್ರ ಆಕ್ಸೆಸ್ ಮಾಡಬೇಕಂದ್ರೆ ತಗೋಬೇಕು. ಅವಾಗ ಏನು ಮಾಡ್ತೀರಾ? ಸೊ ಫಸ್ಟು ಲಿಸ್ಟನ್ನು ಆಕ್ಸೆಸ್ ಮಾಡಬೇಕು ಅಂದರೆ ನೀವು ಆಕ್ಸೆಸ್ ಮಾಡೋದು ಇಂಡೆಕ್ಸ್ ಬೇಸಿಸ್ ಮೇಲೆ ಮಾಡ್ತೀರಾ. ಮೀನಿಂಗ್ ಯು ಕ್ಯಾನ್ ಆಕ್ಸೆಸ್ ಇಂಡಿವಿಜುವಲ್ ಎಲಿಮೆಂಟ್ಸ್ ಯೂಸಿಂಗ್ ದೇರ್ ರೆಸ್ಪೆಕ್ಟಿವ್ ಇಂಡೆಕ್ಸಸ್ ಸ್ಟಾರ್ಟಿಂಗ್ ಫ್ರಮ್ 0. ಸೊ ನಿಮಗೆ ಈಗ ಈ ಪರ್ಟಿಕ್ಯುಲರ್ ಫ್ರೂಟ್ಸ್, ಓಕೆ, ಈ ಫ್ರೂಟ್ಸ್ ಅಂತ ಪ್ರಿಂಟ್ ಮಾಡ್ತೀವಿ ನಾವು, ಫ್ರೂಟ್ಸಲ್ಲಿ ಏನಿದೆ ಅಂತ. ಸೊ ಫ್ರೂಟ್ಸಲ್ಲಿ ಬಂದುಬಿಟ್ಟು ನಮಗೆ ಆ್ಯಪಲ್, ಬನಾನಾ ಆ್ಯಂಡ್ ಚೆರಿ 3 ಇದೆ. ಸೊ ಲಿಸ್ಟ್ ಇಂಡೆಕ್ಸ್ ಅನ್ನೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಂಡೆಕ್ಸ್ 0 ಅಲ್ಲಿ ಆ್ಯಪಲ್ ಇದೆ, ಇಂಡೆಕ್ಸ್ 1 ಅಲ್ಲಿ ಬನಾನಾ ಇದೆ, ಇಂಡೆಕ್ಸ್ 2 ಅಲ್ಲಿ ಚೆರ್ರಿ ಇದೆ. ರಿಮೆಂಬರ್, ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಲಿಸ್ಟ್ ಅನ್ನೋದು ಯಾವಾಗೂ 0 ಇಂಡೆಕ್ಸಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, 0 ಇಂಡೆಕ್ಸ್ ಆ್ಯಪಲ್, ಬನಾನಾ 1 ಆ್ಯಂಡ್ ಚೆರ್ರಿ ಸೆಕೆಂಡ್ ಇಂಡೆಕ್ಸ್, ಆ ಥರ. ಸೊ ಈಗ ನಾನು 0th ಇಂಡೆಕ್ಸ್ನ ಆ್ಯಕ್ಸೆಸ್ ಮಾಡಬೇಕು. 0 ಇಂಡೆಕ್ಸಲ್ಲಿ ಏನಿದೆ ಅಂತ ನೋಡಿದ್ರೆ ಆ್ಯಪಲ್ ಇದೆ, ಫಸ್ಟ್ ಇಂಡೆಕ್ಸಲ್ಲಿ ಬನಾನಾ ಇದೆ, ಆ್ಯಂಡ್ ನಾನೀಗ ಸೆಕೆಂಡ್ ಇಂಡೆಕ್ಸಲ್ಲಿ ಏನಿದೆ ಅಂತ ನೋಡಿದ್ರೆ ಚೆರ್ರಿ ಅಂತಿದೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ 3 ಕೊಟ್ಟರೆ ಎರರ್. ಯಾಕೆ ಅಂದರೆ ಲಿಸ್ಟ್ ಇಂಡೆಕ್ಸ್ ಔಟ್ ಆಫ್ ರೇಂಜ್. ನಮಗಿಲ್ಲಿರೋದು ಓನ್ಲಿ 3 ಇಂಡೆಕ್ಸಸ್ ಅಷ್ಟೇ. ಇದೆಲ್ಲ ಇದು 0ಇಂದ ಸ್ಟಾರ್ಟ್ ಆಗುತ್ತೆ. ನಾವು ಈ 0, 1, 2 ನಾವೇನಾದರೂ ಇಂಡೆಕ್ಸ್ ಔಟ್ ಆಫ್ ರೇಂಜಿಂದ ತೊಗೊಂಬಂದು ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಮಗೆ ಎರರ್ ಕೊಡುತ್ತೆ. ಸೊ ಇಟ್ ಶುಡ್ ಆಲ್ವೇಸ್ ಬಿ ವಿತಿನ್ ದ ಇಂಡೆಕ್ಸ್ ರೇಂಜ್. ಓಕೆ. ಸೊ ಈಗ ನೀವು ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡಿದ್ರಿ. ಈಗ ನೀವು ಮಾಡಿಫೈ ಮಾಡಬೇಕು ಅಂದರೆ ಲಿಸ್ಟನ್ನು, ಫಾರ್ ಎಕ್ಸಾಂಪಲ್ ಯಾವುದೋ ಒಂದನ್ನು ಚೇಂಜ್ ಮಾಡಬೇಕು ಆರ್ ಆ್ಯಡ್ ಮಾಡಬೇಕು. ಸೊ ಆಗ ಏನು ಮಾಡ್ತೀರಾ? ಫಸ್ಟ್ ಬಂದುಬಿಟ್ಟು ಆ್ಯಡಿಂಗ್ ಎಲಿಮೆಂಟ್ಸ್ ಟು ಅ ಲಿಸ್ಟ್. ಸೊ ಫಸ್ಟ್ ಬಂದುಬಿಟ್ಟು ಅಪೆಂಡ್ ಅನ್ನೋ ಫಂಕ್ಷನನ್ನು ಯೂಸ್ ಮಾಡ್ತೀವಿ. ಸೊ ಅಪೆಂಡ್ ಫಂಕ್ಷನ್ ಎಲ್ಲಿ ಯೂಸ್ ಆಗುತ್ತೆ? ಅಪೆಂಡ್ ಈಸ್ ಯೂಸ್ಡ್ ವೇರ್ ಯು ಕ್ಯಾನ್ ಆ್ಯಡ್ ಎಲಿಮೆಂಟ್ಸ್ ಅಟ್ ದ ಎಂಡ್ ಆಫ್ ದ ಲಿಸ್ಟ್. ಆ ಲಿಸ್ಟನ್ನು ಎಂಡಿಂಗಲ್ಲಿ ಆ್ಯಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಫ್ರೂಟ್ಸಲ್ಲಿ ಏನೇನಿದೆ ನಮಗೆ? ಆ್ಯಪಲ್, ಬನಾನಾ, ಚೆರ್ರಿ. ನಾನೇನು ಮಾಡ್ತೀನಿ, ಈ ಫ್ರೂಟ್ಸ್ ಅನ್ನೋ ವೇರಿಯೇಬಲಲ್ಲಿ ಅಪೆಂಡ್ ಆ್ಯಡ್ ಮಾಡ್ತೀನಿ. ಏನು ಆ್ಯಡ್ ಮಾಡ್ತೀನಿ? ಆರೆಂಜ್ ಅನ್ನೋ ಇನ್ನೊಂದು ಎಕ್ಸ್ಟ್ರಾ ಫ್ರೂಟನ್ನು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ನಾನು ಫ್ರೂಟ್ಸನ್ನು ಪ್ರಿಂಟ್ ಮಾಡಿದರೆ ನನಗೆ ಆರೆಂಜ್ ಆ್ಯಡ್ ಆಯಿತು. ಎಲ್ಲ ಆ್ಯಡ್ ಆಯಿತು? ಲಾಸ್ಟಲ್ಲಿ ಆ್ಯಡ್ ಆಯಿತು. ಸೆಂಟ್ರಲ್ಲೆಲ್ಲೂ ಆ್ಯಡ್ ಆಗಿಲ್ಲ, ಫಸ್ಟಲ್ಲಿ ಆಗಿಲ್ಲ, ಸೆಂಟ್ರಲ್ ಆಗಿಲ್ಲ, ಲಾಸ್ಟಲ್ಲಿ ಆ್ಯಡ್ ಆಗಿದೆ. ಸೊ ಯಾವಾಗಾದರೂ ನೀವು ಒಂದು ವ್ಯಾಲ್ಯೂನ ಆ್ಯಡ್ ಮಾಡಬೇಕು ಲಾಸ್ಟಲ್ಲಿ ಅಂತಂದರೆ ಅಪೆಂಡ್ ಅನ್ನೋ ಫಂಕ್ಷನನ್ನು ಯೂಸ್ ಮಾಡಿ ಆ್ಯಡ್ ಮಾಡ್ತೀರಾ. ಓಕೆ. ದೆನ್ ನೆಕ್ಸ್ಟ್ ಬಂದುಬಿಟ್ಟು ಇನ್ಸರ್ಟಿಂಗ್ ಅನ್ ಎಲಿಮೆಂಟ್ ಅಟ್ ಸ್ಪೆಸಿಫಿಕ್ ಪೊಸಿಷನ್. ಸೊ ಇಲ್ಲೇನು ಮಾಡಿದ್ರಿ, ನೀವು ಆ್ಯಡ್ ಮಾಡ್ತಿದ್ರೆ ಬಟ್ ಲಾಸ್ಟಲ್ಲಿ ಆ್ಯಡ್ ಆಗ್ತಾಯಿದೆ. ಫಾರ್ ಎಕ್ಸಾಂಪಲ್ ನೀವು ಫಸ್ಟಲ್ಲೋ ಇಲ್ಲ ಫಸ್ಟ್ ಇಂಡೆಕ್ಸಲ್ಲೋ ಸೆಕೆಂಡ್ ಇಂಡೆಕ್ಸಲ್ಲೋ ಆ್ಯಡ್ ಮಾಡಬೇಕು ಅಂದರೆ ಅವಾಗ ಏನು ಮಾಡ್ತೀರಾ? ಅದಕ್ಕೋಸ್ಕರ ನೀವು ಇನ್ಸರ್ಟ್ ಅನ್ನೋ ಫಂಕ್ಷನನ್ನು ಯೂಸ್ ಮಾಡ್ತೀರಾ. ಸೊ ಇನ್ಸರ್ಟ್ ಫಂಕ್ಷನ್ ಈಸ್ ಯೂಸ್ ಟು ಆ್ಯಡ್ ಅಟ್ ಸ್ಪೆಸಿಫಿಕ್ ಇಂಡೆಕ್ಸ್. ಫಾರ್ ಎಕ್ಸಾಂಪಲ್ ನಾನು ಫ್ರೂಟ್ಸ್ ಡಾಟ್ ಇನ್ಸರ್ಟ್ ಇಲ್ಲಿ ಇಂಡೆಕ್ಸ್ ಬರ್ತೀನಿ. ಇಂಡೆಕ್ಸ್ ಎಷ್ಟು? 1 ಅನ್ನೋ ಫಸ್ಟ್ ಇಂಡೆಕ್ಸಲ್ಲಿ ನಾನು ಕಿವಿ ಅನ್ನೋ ಫ್ರೂಟನ್ನು ಆ್ಯಡ್ ಮಾಡಬೇಕು. ಈಗ ನಾನು ಫಸ್ಟು ಫ್ರೂಟ್ಸಲ್ಲಿ ಏನಿದೆ ಅಂತ ನೋಡೋಣ. ಫ್ರೂಟ್ಸಲ್ಲಿ ಬಂದುಬಿಟ್ಟು ನನಗೆ ಆ್ಯಪಲ್, ಬನಾನಾ, ಚೆರ್ರಿ, ಆರೆಂಜ್. ಸೊ ಇದು 0 ಇಂಡೆಕ್ಸ್ ಆ್ಯಪಲ್, ಫಸ್ಟ್ ಇಂಡೆಕ್ಸ್ ಬನಾನಾ, ಸೆಕೆಂಡ್ ಇಂಡೆಕ್ಸ್ ಚೆರ್ರಿ. ಸೊ ನಾನು ಈ ಬನಾನಾ ಪ್ಲೇಸಲ್ಲಿ ನಾನು ಕಿವಿ ಅನ್ನೋ ಫ್ರೂಟ್ ಆ್ಯಡ್ ಮಾಡಬೇಕು. ಸೊ ನಾನು ಇದನ್ನು ಆ್ಯಡ್ ಮಾಡಿದರೆ ಫಸ್ಟ್ ಇಂಡೆಕ್ಸಲ್ಲಿ ಕಿವಿ ಆಯಿತು, ಬನಾನಾ ಫಸ್ಟ್ ಇಂಡೆಕ್ಸಿಂದ ಸೆಕೆಂಡ್ ಇಂಡೆಕ್ಸ್ ಹೊಟ್ಟೋಯ್ತು. ಇಲ್ಲಿ ನೋಡಿಕೊಂಡ್ರೆ ಸೊ ಇಲ್ಲಿ ಫಸ್ಟ್ ಇಂಡೆಕ್ಸಲ್ಲಿ ಬನಾನಾ ಇತ್ತು, ನಾನು ಕಿವಿ ಫಸ್ಟ್ ಇಂಡೆಕ್ಸ್ ಆ್ಯಡ್ ಮಾಡಿದೆ. ಸೊ ಇದು ಸೆಕೆಂಡ್ ಇಂಡೆಕ್ಸ್ಗೆ ಹೋಯಿತು, ಬನಾನಾ, ಚೆರ್ರಿ, ಆರೆಂಜ್. ಸೊ ಈ ರೀತಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲೇನು ಮಾಡ್ತೀನಿ, ಸೇಮ್ ಇದನ್ನೇ ತೊಗೊಂಬಂದು ನಾನು ಇಲ್ಲೇನು ಮಾಡ್ತೀನಿ, ಥರ್ಡ್ ಇಂಡೆಕ್ಸ್ ಆ್ಯಡ್ ಮಾಡೋಣ ಈ ಸಾರಿ. ಆ್ಯಂಡ್ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ನಾನು ಇದನ್ನು ಆ್ಯಡ್ ಮಾಡ್ತೀನಿ. ಎಲ್ಲಿ? ಥರ್ಡ್ ಇಂಡೆಕ್ಸಲ್ಲಿ. ಥರ್ಡ್ ಇಂಡೆಕ್ಸ್ ಅಂದರೆ ಯಾವುದು? 0, 1, 2, 3. ಚೆರ್ರಿ ಪ್ಲೇಸಲ್ಲಿ ನಾನು ಡ್ರ್ಯಾಗನ್ ಫ್ರೂಟ್ ಆ್ಯಡ್ ಮಾಡಿದ್ದೀನಿ. ಡ್ರ್ಯಾಗನ್ ಫ್ರೂಟ್ ಆ್ಯಡ್ ಆಯಿತು, ಚೆರ್ರಿ ಫೋರ್ತ್ ಇಂಡೆಕ್ಸ್ಗೆ ಹೋಯಿತು. ಸೊ ಈ ರೀತಿ ನೀವು ಸ್ಪೆಸಿಫಿಕ್ ಇಂಡೆಕ್ಸಲ್ಲಿ ವ್ಯಾಲ್ಯೂಸ್ನ ಆ್ಯಡ್ ಮಾಡ್ಬೋದು ಲಿಸ್ಟಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಚೇಂಜಿಂಗ್ ಅನ್ ಎಲಿಮೆಂಟ್ ಇನ್ ಅ ಲಿಸ್ಟ್. ಸೊ ಇರೋ ಫ್ರೂಟನ್ನು ಚೇಂಜ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಫ್ರೂಟ್ಸ್ ಯಾವುದಾದಿದೆ ಈಗ, ಫ್ರೂಟ್ಸ್ ಏನಿದೆ ಫಸ್ಟ್ ಚೆಕ್ ಮಾಡೋಣ. ಫ್ರೂಟ್ಸ್ ಬಂದಿತ್ತು ನನ್ನ ಹತ್ರ ಆ್ಯಪಲ್, ಕಿವಿ, ಬನಾನಾ, ಡ್ರ್ಯಾಗನ್ ಫ್ರೂಟ್, ಚೆರ್ರಿ, ಆರೆಂಜ್. ಸೊ ನಾನು
ಈ ಬ್ಲೂಬೆರಿ ಅಂತ ಎಲ್ಲಿದೆ? ಸೊ ಓಕೆ, ಬ್ಲೂಬೆರಿ ಅಂತಿಲ್ಲ, ಬನಾನಾ. ಓಕೆ, ಸೊ ಫ್ರೂಟ್ಸ್, ಈ ಬ್ರೇಸಸ್, ಸ್ಕ್ವೇರ್ ಬ್ರೇಸಸ್ ಒಳಗಡೆ 1 ಅಂತ ಹಾಕಿದ್ದೀನಿ. 1 ಅಂದರೆ ಇಂಡೆಕ್ಸ್. ಸೊ ಫ್ರೂಟಲ್ಲಿ ಫಸ್ಟ್ ಇಂಡೆಕ್ಸಲ್ಲಿ ನಾನು ಬ್ಲೂಬೆರಿಯನ್ನು ಆ್ಯಡ್ ಮಾಡಬೇಕು. ಓಕೆ, ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಆವಾಗ ಏನಾಗುತ್ತೆ, ಈ ಕಿವಿ ಫ್ರೂಟ್ ಇದೆಯಲ್ಲ, ಈ ಕಿವಿ ಫ್ರೂಟ್ ಹೊಟ್ಟೋಗುತ್ತೆ. ಈ ಕಿವಿ ಫ್ರೂಟ್ ಪ್ಲೇಸಲ್ಲಿ ಬ್ಲೂಬೆರಿ ಅನ್ನೋದು ಆ್ಯಡ್ ಆಗುತ್ತೆ. ಓಕೆ, ನಾನು ಇದನ್ನು ರನ್ ಮಾಡ್ತೀನಿ. ನೋಡಿ, ಈ ಕಿವಿ ಫ್ರೂಟ್ ಹೊಟ್ಟೋಯ್ತು ಆ್ಯಂಡ್ ಆ ಪ್ಲೇಸಲ್ಲಿ ಬ್ಲೂಬೆರಿ ಅಂತ ಬಂದಿದೆ. ಸೊ ನಾನು ಇದನ್ನೇ ಏನು ಮಾಡ್ತೀನಿ, ನಾನೀಗ ಓಕೆ, ನಾನೀಗ ಡ್ರ್ಯಾಗನ್ ಫ್ರೂಟ್ ಪ್ಲೇಸಲ್ಲಿ ವಾಪಸ್ಸು ಬನಾನಾ ಹಾಕ್ತೀನಿ. ಓಕೆ, ಸಾರಿ, ನಾಟ್ ಬನಾನಾ. ಓಕೆ, ನಾವಿಲ್ಲಿ ಕಿವಿ ಆ್ಯಡ್ ಮಾಡಿದ್ವಲ್ಲ, ಸೊ ಇದು ಕಿವಿ ಆಗುತ್ತೆ. ಆ್ಯಂಡ್ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಹತ್ರ ನಾವು ವಾಪಸ್ ಬನಾನಾ ಹಾಕೋಣ. ಓಕೆ, ಸಾರಿ, ಸೊ ಬನಾನಾ. ಓಕೆ, ಈಗ ಡ್ರ್ಯಾಗನ್ ಫ್ರೂಟ್ ಯಾವ ಇಂಡೆಕ್ಸಲ್ಲಿದೆ? 0, 1, 2, 3, ಥರ್ಡ್ ಇಂಡೆಕ್ಸ್. ಸೊ ನಾನು ಥರ್ಡ್ ಇಂಡೆಕ್ಸಲ್ಲಿ ಬನಾನನ ವಾಪಸ್ ಹಾಕ್ತೀನಿ. ಓಕೆ, ಸೊ ನಾನು ಪ್ರಿಂಟ್ ಮಾಡಿದ್ರೆ, ಓಕೆ, ಇಲ್ಲಿ ಡ್ರ್ಯಾಗನ್ ಫ್ರೂಟಲ್ಲಿ ಬನಾನಾ ಹಾಕಿದ್ದೀನಿ. ಓಕೆ, ಸೊ ಇಲ್ಲಿ ಏನು ಮಾಡಿದೆ ಅಂದರೆ, ಫಸ್ಟ್ ನಮ್ಮ ಹತ್ರ ಆ್ಯಪಲ್, ಬ್ಲೂಬೆರಿ, ಬನಾನಾ, ಡ್ರ್ಯಾಗನ್ ಫ್ರೂಟ್, ಚೆರಿ, ಆರೆಂಜ್ ಇತ್ತು. ಸೊ ಡ್ರ್ಯಾಗನ್ ಫ್ರೂಟ್ ಅನ್ನೋದು ಥರ್ಡ್ ಇಂಡೆಕ್ಸ್. ಥರ್ಡ್ ಇಂಡೆಕ್ಸಲ್ಲಿ ನಾವು ಏನು ರಿಪ್ಲೇಸ್ ಮಾಡ್ತಾ ಇದ್ದೀವಿ? ಬನಾನಾ ಜೊತೆ ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಸೊ ಡ್ರ್ಯಾಗನ್ ಫ್ರೂಟ್ ಹೋಗಿ ಅಲ್ಲಿ ಕೂಡ ಬನಾನಾ ಆ್ಯಡ್ ಆಯಿತು. ನಾನು ಎಕ್ಸಾಂಪಲ್ ಈ ಬನಾನಾ ತೆಗೆದ್ಬಿಟ್ಟು ನಾನು ಇಲ್ಲಿ ಕಿವಿ ಅಂತ ಬರೆದ್ರೆ ಥರ್ಡ್ ಇಂಡೆಕ್ಸಲ್ಲಿ ಈ ಬನಾನಾ ಇದು ಹೋಗುತ್ತೆ, ಇದು ಹೋಗಿ ಅಲ್ಲಿ ಕಿವಿ ಆ್ಯಡ್ ಆಗುತ್ತೆ. ಕಿವಿ ಆ್ಯಡ್ ಆಯಿತಾ? ಸೊ ಈ ರೀತಿ ನೀವು ಇರೋ ಎಲಿಮೆಂಟ್ ಆರ್ ಇರೋ ವ್ಯಾಲ್ಯೂನ ಚೇಂಜ್ ಮಾಡಿ ನ್ಯೂ ವ್ಯಾಲ್ಯೂ ಅಸೈನ್ ಮಾಡ್ಬೋದು. ಸೊ ಇದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ರಿಮೂವಿಂಗ್ ಆ್ಯನ್ ಎಲಿಮೆಂಟ್ ಫ್ರಮ್ ಅ ಲಿಸ್ಟ್, ರಿಮೂವಿಂಗ್ ಅ ವ್ಯಾಲ್ಯೂ ಫ್ರಮ್ ಅ ಲಿಸ್ಟ್. ಸೊ ಫ್ರೂಟ್ಸನ್ನು ನಾವು ಇನ್ನೊಂದು ಸಾರಿ ಪ್ರಿಂಟ್ ಮಾಡೋಣ. ಫ್ರೂಟ್ಸಲ್ಲಿ ಏನಿದೆ ನಮಗೀಗ? ಆ್ಯಪಲ್, ಬ್ಲೂಬೆರಿ, ಬನಾನಾ, ಕಿವಿ, ಚೆರ್ರಿ, ಆರೆಂಜ್. ಸೊ ಈ ವ್ಯಾಲ್ಯೂಸ್ ಇದೆ. ನಾನು ಈಗ ಈ ಚೆರ್ರಿ ಅನ್ನೋ ವ್ಯಾಲ್ಯೂನ ತೆಗಿಬೇಕು. ಸೊ ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ, ಫ್ರೂಟ್ಸ್ ವೇರಿಯೇಬಲಿಂದ ರಿಮೂವ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಏನು ರಿಮೂವ್ ಮಾಡಬೇಕು? ಚೆರ್ರಿ ಅನ್ನೋ ಫ್ರೂಟನ್ನು ರಿಮೂವ್ ಮಾಡಬೇಕು. ಸೊ ಇದು ರಿಮೂವ್ ಮಾಡುತ್ತೆ. ಆ್ಯಂಡ್ ಪ್ರಿಂಟ್ ಫ್ರೂಟ್ಸ್ ಕೊಟ್ಟರೆ ಚೆರ್ರಿ ಹೋಗಿ ನನಗೆ ಆ್ಯಪಲ್, ಬ್ಲೂಬೆರಿ, ಬನಾನಾ, ಕಿವಿ, ಆರೆಂಜ್. ಸೊ ಸ್ಪೆಸಿಫಿಕ್ ಆಗಿ ಒಂದು ವ್ಯಾಲ್ಯೂ ಆರ್ ಒಂದು ಎಲಿಮೆಂಟ್ನ ರಿಮೂವ್ ಮಾಡಬೇಕು ಅಂತಂದರೆ ಈ ರೀತಿ ರಿಮೂವ್ ಮಾಡ್ತೀವಿ. ಆರ್ ನೀವು ಡೈರೆಕ್ಟ್ ಇನ್ನೊಂದು ಫಂಕ್ಷನ್ ಇದೆ, ಪಾಪ್ ಅಂತ, POP. ಸೊ ಈ ಪಾಪ್ ಏನು ಮಾಡುತ್ತೆ ಅಂದರೆ ಲಾಸ್ಟಲ್ಲಿರೋ ಎಲಿಮೆಂಟ್ನ ರಿಮೂವ್ ಮಾಡುತ್ತೆ. ಓಕೆ, ರಿಮೂವ್ ದ ಲಾಸ್ಟ್ ಎಲಿಮೆಂಟ್. ಸೊ ನಾನೇನು ಮಾಡ್ತೀನಿ, ಓಕೆ, ಇದನ್ನು ಇನ್ನೂ ಸಿಂಪಲ್ಲಾಗಿ ಬರೀತೀನಿ ನಾನು. ಫ್ರೂಟ್ಸ್ ಡಾಟ್ ಪಾಪ್ ಪ್ರಿಂಟ್ ಫ್ರೂಟ್ಸ್. ಓಕೆ, ಸೊ ಈಗ ನಾವು ಫಸ್ಟು ಫ್ರೂಟ್ಸಲ್ಲಿ ಏನಿದೆ ಪ್ರಿಂಟ್ ಮಾಡಿ ನೋಡೋಣ. ಸೊ ಫ್ರೂಟ್ಸಲ್ಲಿ ಬಂದುಬಿಟ್ಟು ನಮಗೆ ಆ್ಯಪಲ್, ಬ್ಲೂಬೆರಿ, ಬನಾನಾ, ಕಿವಿ, ಆರೆಂಜ್. ನಾನೀಗ ಪಾಪ್ ಫಂಕ್ಷನ್ ಯೂಸ್ ಮಾಡ್ತೀನಿ. ಪಾಪ್ ಫಂಕ್ಷನ್ ಏನು ಮಾಡುತ್ತೆ? ಪಾಪ್ ಅನ್ನೋದು ಲಾಸ್ಟ್ ಎಲಿಮೆಂಟನ್ನು ತೆಗೆಯುತ್ತೆ. ಸೊ ಈಗ ನಾನು ಇದನ್ನು ರನ್ ಮಾಡಿದ್ರೆ ಆರೆಂಜ್ ಹೊಟ್ಟೋಗುತ್ತೆ. ಓಕೆ, ಸೊ ರಿಮೂವ್ ಫಂಕ್ಷನ್ ಯೂಸ್ ಮಾಡೋದಿಲ್ಲಿ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಎಲಿಮೆಂಟ್ನ ತೆಗಿಬೇಕು ಅಂತಂದರೆ ರಿಮೂವ್ ಯೂಸ್ ಮಾಡ್ತೀವಿ. ಲಾಸ್ಟ್ ಎಲಿಮೆಂಟನ್ನು ರಿಮೂವ್ ಮಾಡಬೇಕು ಅಂತಂದರೆ ಪಾಪ್ ಅನ್ನೋ ಫಂಕ್ಷನನ್ನು ಯೂಸ್ ಮಾಡ್ತೀವಿ. ಸಿಂಪಲ್. ಆ್ಯಂಡ್ ಕ್ಲಿಯರ್ ಫಂಕ್ಷನ್ ಎಲ್ಲಿ ಯೂಸ್ ಮಾಡ್ತೀವಿ? ಕಂಪ್ಲೀಟಾಗಿ ಲಿಸ್ಟಲ್ಲಿರೋ ಎಲ್ಲ ವ್ಯಾಲ್ಯೂಸ್ನ, ಎಲ್ಲ ಎಲಿಮೆಂಟ್ಸನ್ನು ರಿಮೂವ್ ಮಾಡಬೇಕು ಅಂತಂದರೆ ಅಲ್ಲಿ ನಾವು ಕ್ಲಿಯರ್ ಯೂಸ್ ಮಾಡ್ತೀವಿ. ಸೊ ಈಗ ನಾವು ಒಂದ್ಸಲ ಫ್ರೂಟ್ಸಲ್ಲಿ ಏನಿದೆ ಪ್ರಿಂಟ್ ಮಾಡಿ ನೋಡೋಣ. ಸೊ ಫ್ರೂಟ್ಸಲ್ಲಿ ನಮಗೆ ಆ್ಯಪಲ್, ಬ್ಲೂಬೆರಿ, ಬನಾನಾ, ಕಿವಿ ಅಂತಿದೆ. ಈಗ ನಾನು ಕ್ಲಿಯರ್ ಫಂಕ್ಷನ್ ಯೂಸ್ ಮಾಡಿದ್ದೀನಿ. ಫ್ರೂಟ್ಸ್ ಅನ್ನೋ ವೇರಿಯೇಬಲಲ್ಲಿ ನನಗೆಲ್ಲ ಕ್ಲಿಯರ್ ಮಾಡಬೇಕು. ಆ್ಯಂಡ್ ಮತ್ತೆ ಫ್ರೂಟ್ಸನ್ನು ಪ್ರಿಂಟ್ ಮಾಡಿದ್ರೆ ಎಂಪ್ಟಿ, ಫ್ರೂಟ್ಸಲ್ಲಿ ಏನೂ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಲಿಸ್ಟ್ ಆಪ್ರೇಷನ್ಸ್. ಸೊ ಲಿಸ್ಟ್ ಆಪ್ರೇಷನ್ಸಲ್ಲಿ ಏನು ಮಾಡುತ್ತೆ? ಕಾನ್ಕ್ಯಾಟಿನೇಷನ್ ಆ್ಯಂಡ್ ರಿಪಿಟೇಷನ್ಸ್. ಈಗ ಇದು ಎಕ್ಸಾಂಪಲ್ಸ್, ಕಾನ್ಕ್ಯಾಟಿನೇಷನ್ ಆ್ಯಂಡ್ ರಿಪಿಟೇಷನ್ಸ್. ಸೊ ಫಸ್ಟ್ ಎಕ್ಸಾಂಪಲಲ್ಲಿ ಬಂದುಬಿಟ್ಟು ಕಾನ್ಕ್ಯಾಟಿಂಗ್ 2 ಡಿಫ್ರೆಂಟ್ ಲಿಸ್ಟ್. ನಮ್ಮ ಹತ್ರ 2 ಡಿಫ್ರೆಂಟ್ ಲಿಸ್ಟ್ ಇದೆ ಅಂತ ಅಂದ್ಕೊಳ್ಳಿ. ಆ ಎರಡನ್ನು ಕಾನ್ಕ್ಯಾಟ್ ಆ್ಯಡ್ ಮಾಡೋದು ಹೆಂಗೆ ಅಂತ.
ಸೊ ನನಗೆ ಫಸ್ಟ್ ಲಿಸ್ಟಲ್ಲಿ ಆ್ಯಪಲ್, ಪೈನಾಪಲ್, ಆರೆಂಜ್. ಸೊ ಇದು ನನ್ನ ಫಸ್ಟ್ ಲಿಸ್ಟ್ ಫ್ರೂಟ್ಸ್. ಆ್ಯಂಡ್ ಸೆಕೆಂಡ್ ಮೋರ್ ಫ್ರೂಟ್ಸ್ ಅನ್ನೋ ವೇರಿಯೇಬಲಲ್ಲಿ ಗ್ರೇಪ್ಸ್ ಆ್ಯಂಡ್ ಕಿವಿ ಅಂತ 2 ಡಿಫ್ರೆಂಟ್ ಫ್ರೂಟ್ಸ್ ಇದೆ. ಸೊ ನಾನು ಈ 2 ಡಿಫ್ರೆಂಟ್ ಲಿಸ್ಟನ್ನು ಆ್ಯಡ್ ಮಾಡಬೇಕು. ಸೊ ನಾನೇನು ಮಾಡ್ತೀನಿ, ಫ್ರೂಟ್ಸ್ ಪ್ಲಸ್ ಮೋರ್ ಫ್ರೂಟ್ಸ್ ಎರಡನ್ನು ಆ್ಯಡ್ ಮಾಡ್ತೀನಿ, ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತೀನಿ. ಸ್ಟೋರ್ ಮಾಡಿ ನಾನು ಅದನ್ನು ಪ್ರಿಂಟ್ ಮಾಡಿದರೆ ಓಕೆ, ನಾನು ಇದನ್ನು ರನ್ ಮಾಡ್ತೀನಿ, ಫ್ರೂಟ್ಸ್ ಆ್ಯಂಡ್ ಮೋರ್ ಫ್ರೂಟ್ಸ್ ಆ್ಯಂಡ್ ಆ್ಯಡಿಂಗ್ ಬೋತ್ ಆ್ಯಂಡ್ ಕಂಬೈನಿಂಗ್ ಇಟ್. ಸೊ ನಾನು 2 ಲಿಸ್ಟನ್ನು ಕಂಬೈನ್ ಮಾಡಿ ಒಂದು ಲಿಸ್ಟ್ ಥರ ಕನ್ವರ್ಟ್ ಮಾಡಿದ್ದೀನಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ರಿಪಿಟೇಷನ್ಸಲ್ಲಿ ಏನು ಮಾಡ್ತೀವಿ, ಇರೋ ಒಂದು ಲಿಸ್ಟನ್ನು ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಮಾಡೋದು, ಅಂದರೆ ಮಲ್ಟಿಪ್ಲೈ ಮಾಡೋದು. ಸೊ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಫ್ರೂಟ್ಸಲ್ಲಿ ಆ್ಯಪಲ್, ಪೈನಾಪಲ್, ಆರೆಂಜ್ ಇದೆ. ನಾನೇನು ಮಾಡ್ತೀನಿ, ಓಕೆ ಇದನ್ನು ನಾನು ಸಪ್ರೇಟ್ ಕೋಡ್ಸಲ್ಲಿ ಬರಿತೀನಿ ನಿಮ್ಗೆ ಅರ್ಥ ಆಗೋಕ್ಕೆ. ಓಕೆ, ನಾನಿನ್ನು ಫ್ರೂಟ್ಸ್ನ ರನ್ ಮಾಡ್ತೀನಿ. ಸೊ ನನಗೇನಾಗಬೇಕು, ಈ ಫ್ರೂಟ್ಸ್ ಇದೆಯಲ್ಲ, ಈ ಕಂಪ್ಲೀಟ್ ಲಿಸ್ಟು, ಈ ಲಿಸ್ಟೇ ನನಗೆ 2 ಸಲ ಪ್ರಿಂಟ್ ಆಗಬೇಕು. ಆವಾಗ ನಾನು ಏನು ಮಾಡ್ತೀನಿ, ಫ್ರೂಟ್ಸ್ ಹ್ಯಾಶ್ಟ್ರಿಕ್ ಇಂಟು 2 ಟೈಮ್ಸ್, ನನಗೆ 2 ಟೈಮ್ಸ್ ಮಲ್ಟಿಪ್ಲೈ ಆಗಬೇಕು. ಓಕೆ, ಫ್ರೂಟ್ಸ್ ರನ್ ಮಾಡಿದ್ದೀನಿ, ಪ್ರಿಂಟ್ ಫ್ರೂಟ್ಸ್ ಇಂಟು 2. ಸೊ ಇಲ್ಲಿ ಏನಾಯಿತು, ಆ್ಯಪಲ್, ಪೈನಾಪಲ್, ಆರೆಂಜ್ ನಮಗೆ ಫಸ್ಟ್ ಲಿಸ್ಟ್ ಬಂತ ಇಲ್ಲಿ. ಆ್ಯಂಡ್ ಸೆಕೆಂಡ್ ಲಿಸ್ಟ್ ಮತ್ತೆ ಅದೇ ಆ್ಯಡ್ ಆಗಿದೆ, ಆ್ಯಪಲ್, ಪೈನಾಪಲ್, ಆರೆಂಜ್ 2 ಟೈಮ್ಸ್. ನಾನು ಒಂದು ವೇಳೆ ಇಲ್ಲಿ 3 ಕೊಟ್ಟರೆ ಅದು 3 ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ. ಓಕೆ, ನಾನು 5 ಕೊಟ್ಟರೆ 5 ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ. ಈ ರೀತಿ ಇದು ಲಿಸ್ಟನ್ನು ಮಲ್ಟಿಪ್ಲೈ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ ಒಂದೊಂದು ಐಟಮ್ಮೇ, ಆ ಲಿಸ್ಟಲ್ಲಿರೋ ಒಂದೊಂದು ಎಲಿಮೆಂಟು ನಿಮಗೆ ಮಲ್ಟಿಪ್ಲೈ ಆಗಬೇಕು ಅಂತಂದರೆ, ಸೊ ಇದು ಫಾರ್ ಕಂಡೀಷನ್ ಯೂಸ್ ಮಾಡಿ, ಫಾರ್ ಈಚ್ ಫ್ರೂಟ್ ಇನ್ ಫ್ರೂಟ್ಸ್. ಸೊ ಈ ಫ್ರೂಟ್ಸಲ್ಲಿರೋ ಈಚ್ ಫ್ರೂಟನ್ನು ತಗೊಂಬಂದು ಪ್ರಿಂಟ್ ಮಾಡು. ಏನು ಪ್ರಿಂಟ್ ಮಾಡು, ಈಚ್ ಫ್ರೂಟ್ ಇಂಟು 2. ನಾನು ಇದನ್ನು ರನ್ ಮಾಡಿದ್ರೆ ಪ್ರತಿ ಫ್ರೂಟು 2 ಟೈಮ್ಸ್ ರನ್ ಆಗುತ್ತೆ. ಆ್ಯಪಲ್, ಪೈನಾಪಲ್, ಆರೆಂಜ್. ನಾನಿಲ್ಲಿ 3 ಕೊಟ್ಟರೆ ಆ್ಯಪಲ್, ಪೈನಾಪಲ್, ಆರೆಂಜ್. ಸೊ ಈ ರೀತಿ. ಆ್ಯಂಡ್ ಫೈಂಡಿಂಗ್ ಲೆಂತ್ ಆ್ಯಂಡ್ ಸಾರ್ಟಿಂಗ್. ಸೊ ಈಗ ನೀವು ಆಪ್ರೇಷನ್ಸ್ ಎಲ್ಲ ನೋಡ್ಕೊಂಡ್ರಿ, ಆ್ಯಂಡ್ ಮಾಡಿಫೈಯಿಂಗ್ ದ ಲಿಸ್ಟ್, ಇದನ್ನೆಲ್ಲ ಆಪ್ರೇಷನ್ಸ್ ಎಲ್ಲ ನೋಡಿಕೊಂಡು ಈಗ ನಿಮಗೆ ಸ್ಪೆಸಿಫಿಕ್ ಲಿಸ್ಟ್ನ ಲೆಂತ್ ಎಷ್ಟು ತಿಳ್ಕೊಬೇಕು ಅಂತಂದರೆ, ಆ್ಯಂಡ್ ಸಾರ್ಟಿಂಗ್ ಅದನ್ನು ಸಾರ್ಟ್ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಲೆಂತ್ ನೋಡೋಣ. ಲೆಂತ್ ಹೆಂಗೆ ಕಂಡುಹಿಡಿತೀವಿ ಅಂತಂದರೆ, ಸೊ ಓಕೆ, ಫಸ್ಟ್ ನಾವು ಫ್ರೂಟ್ಸ್ ಅನ್ನೋ ವೇರಿಯೇಬಲ್ನ ಡಿಫೈನ್ ಮಾಡಿದ್ದೀವಿ. ಓಕೆ, ನಾನು ಇದನ್ನು ರನ್ ಮಾಡ್ತೀನಿ ಫಸ್ಟು. ಆ್ಯಂಡ್ ದೆನ್ ಪ್ರಿಂಟ್ ಲೆಂತ್ ಆಫ್ ದ ಫ್ರೂಟ್ಸ್. ಓಕೆ, ನಾನು ಈ ಪ್ರಿಂಟ್ ಸ್ಟೇಟ್ಮೆಂಟ್ ತೆಗಿತೀನಿ ನಿಮಗೆ ಫಸ್ಟ್ ಅರ್ಥ ಆಗೋಕ್ಕೆ. ನಾನೇನು ಮಾಡ್ತೀನಿ, ಲೆಂತ್ ಅನ್ನೋ ಫಂಕ್ಷನ್ ಯೂಸ್ ಮಾಡ್ತೀನಿ. ಲೆಂತ್ ಅನ್ನೋ ಫಂಕ್ಷನ್ ಏನು ಮಾಡುತ್ತೆ, ನೀವು ಕೊಟ್ಟಿರೋ ವೇರಿಯೇಬಲ್ಲು ಅದರ ಲೆಂತ್ ಫೈಂಡ್ ಔಟ್ ಮಾಡುತ್ತೆ. ಓಕೆ, ನಾವು ಲೆಂತ್ ಆಫ್ ದ ಫ್ರೂಟ್ಸ್ 3 ಐಟಮ್ಸ್ ಇದೆ. ನಾನಿಲ್ಲಿ ಇನ್ನೊಂದು ಆ್ಯಡ್ ಮಾಡ್ತೀನಿ, ಕಿವಿ. ಈಗ 4, ಯಾಕೆಂದರೆ 4 ಫ್ರೂಟ್ಸ್ ಇದೆ. ಓಕೆ, ಸೊ ಈ ರೀತಿ ನೀವು ಲೆಂತನ್ನು ಫೈಂಡ್ ಔಟ್ ಮಾಡೋದಕ್ಕೆ ಲೆಂತ್ ಅನ್ನೋ ಫಂಕ್ಷನನ್ನು ಯೂಸ್ ಮಾಡ್ತೀರಾ. ಆ್ಯಂಡ್ ಸಾರ್ಟಿಂಗಲ್ಲಿ ನಿಮಗೆ ಬೇಸ್ಡ್ ಆನ್ ದ ಆಲ್ಫಾಬೆಟಿಕಲ್ ಆರ್ಡರ್ ನಿಮಗೆ ಸಾರ್ಟ್ ಆಗುತ್ತೆ. ಸೊ ಅದಕ್ಕೆ ನೀವೇನು ಮಾಡ್ತೀರಾ, ಸಾರ್ಟ್ ಅನ್ನೋ ಫಂಕ್ಷನ್ ಯೂಸ್ ಮಾಡ್ತೀರಾ. ಸೊ ಫ್ರೂಟ್ಸ್ ಡಾಟ್ ಸಾರ್ಟ್ ಆಲ್ಫಾಬೆಟಿಕಲ್ ಆರ್ಡರ್ ಆ್ಯಂಡ್ ಪ್ರಿಂಟ್ ಫ್ರೂಟ್ಸ್ ರನ್ ಮಾಡಿದರೆ ನಿಮಗೆ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ನಿಮಗೆ ಇದು ಪ್ರಿಂಟ್ ಮಾಡುತ್ತೆ. ನಾನೇನು ಮಾಡ್ತೀನಿ, ಫ್ರೂಟ್ಸನ್ನು ತೊಗೊಂಬಂದು ಇಲ್ಲಿ ಓಕೆ, ಇಲ್ಲಿ ನಾನು ಬನಾನಾ ಅಂತ ಬರಿತೀನಿ. ಓಕೆ, ಸಾರಿ, ಒಳಗಡೆ ಬನಾನಾ ಆ್ಯಂಡ್ ಇಲ್ಲಿ ಮ್ಯಾಂಗೋ. ಓಕೆ, ಸೊ ಇಲ್ಲಿ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಇಲ್ಲ. ನಾನೀಗ ಇದನ್ನು ರನ್ ಮಾಡಿ ಫ್ರೂಟ್ಸ್ ಡಾಟ್ ಸಾರ್ಟ್ ರನ್ ಮಾಡಿದರೆ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ನಿಮಗೆ ಪ್ರಿಂಟ್ ಮಾಡುತ್ತೆ. ಆ್ಯಪಲ್, ಬನಾನಾ, ಬ್ಲೂಬೆರಿ, ಚೆರ್ರಿ, ಕಿವಿ, ಮ್ಯಾಂಗೋ. ಓಕೆ, ಸೊ ಈ ರೀತಿ. ಆ್ಯಂಡ್ ಸ್ಲೈಸಿಂಗ್ ಅ ಲಿಸ್ಟ್ ಇನ್ ಪೈಥಾನ್. ಸೊ ಸ್ಲೈಸಿಂಗ್ ಅನ್ನೋದು ಇದು ಕೂಡ ತುಂಬ ವೆರಿ ಇಂಪಾರ್ಟೆಂಟ್, ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಸ್ಲೈಸಿಂಗ್ ಅಂದರೆ ಏನು ಅಂದರೆ, ಇಟ್ ಈಸ್ ಅ ವೇ ಟು ರಿಟ್ರೀವ್ ಅ ಸ್ಪೆಸಿಫಿಕ್ ರೇಂಜ್ ಆಫ್ ಎಲಿಮೆಂಟ್ಸ್ ಫ್ರಮ್ ಅ ಲಿಸ್ಟ್. ಇಟ್ ಯೂಸಸ್ ದ ಸಿಂಟ್ಯಾಕ್ಸ್ ಕಾಲ್ಡ್ ಆಸ್ ಲಿಸ್ಟಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟು
ಆ್ಯಂಡ್ ಎಷ್ಟು ಸ್ಟೆಪ್ಸ್ ತಗೋಬೇಕು ಅಂತ. ಓಕೆ, ಸೊ ಇದು ನಾನು ಸಿಂಪಲಾಗಿ ಹೇಳ್ತೀನಿ. ನೀವು ಲಾಸ್ಟಲ್ಲಿ ನೀವು ರಿಟ್ರೀವ್ ಆ್ಯಕ್ಸೆಸ್ ಮಾಡಬೇಕು ಅಂದರೆ ಇಲ್ಲಿ ಲಿಸ್ಟಲ್ಲಿ ಏನು ಮಾಡ್ತಾಯಿದ್ರಿ, ಒಂದು ನಂಬರ್ ಕೊಡ್ತಾಯಿದ್ರಿ, ನನಗೆ ಈ ಸ್ಪೆಸಿಫಿಕ್ ಇಂಡೆಕ್ಸಲ್ಲಿ ಬೇಕು ಅಂತ. ಓಕೆ, ಸ್ಪೆಸಿಫಿಕ್ ಇಂಡೆಕ್ಸಲ್ಲಿ. ಬಟ್ ಇಲ್ಲೇನು ಮಾಡ್ತೀರಾ, ನಿಮಗೆ ಒಂದು ರೇಂಜಲ್ಲಿ ಬೇಕು, ಒಂದು ರೇಂಜಲ್ಲಿ 0 to 1, 0 to 5, 0 to 10 ಈ ರೇಂಜಲ್ಲಿ. ಅಲ್ಲೇನು ಮಾಡ್ತೀರಾ ಅಂತಂದರೆ, ಫಸ್ಟ್ ಎಕ್ಸಾಂಪಲಲ್ಲಿ ಒಂದು ಲಿಸ್ಟ್ ಆಫ್ ಫ್ರೂಟ್ಸ್ನ ರೆಡಿ ಮಾಡೋಣ ನಾವು. ಇದು ಲಿಸ್ಟ್ ಆಫ್ ಫ್ರೂಟ್ಸು. ಸೊ ಫಸ್ಟು ಏನು ಅಂತಂದರೆ ಸ್ಲೈಸಿಂಗ್ ವಿತ್ ಸ್ಟಾರ್ಟ್ ಆ್ಯಂಡ್ ಎಂಡ್. ಸ್ಟಾರ್ಟಿಂಗ್ ರೇಂಜು ಕೊಡ್ತೀವಿ ಆ್ಯಂಡ್ ಎಂಡಿಂಗ್ ರೇಂಜು ಕೊಡ್ತೀವಿ. ಸೊ ಆ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ರೇಂಜಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಓಕೆ, ಸೊ ಫಸ್ಟ್ ಬಂದುಬಿಟ್ಟು ನಮಗೆ ಫಸ್ಟ್ ಇಂಡೆಕ್ಸಿಂದ ಫೋರ್ತ್ ಇಂಡೆಕ್ಸ್ವರೆಗೂ, ಆ್ಯಂಡ್ ಇಲ್ಲಿ ಫೋರ್ತ್ ಎಕ್ಸ್ಕ್ಲೂಡ್ ಆಗುತ್ತೆ. ಸೊ ನೀವು ಮ್ಯಾಥ್ಸಲ್ಲಿ ನೋಡಿಕೊಂಡ್ರೆ n,n-1 ಅಂತ ಇರುತ್ತಲ್ಲ, ಸೊ ಆ ಫಂಕ್ಷನ್ ಇಲ್ಲಿ ಅಪ್ಲೈ ಆಗುತ್ತೆ. 1ಇಂದ 4ವರೆಗೂ 4 ಎಕ್ಸ್ಕ್ಲೂಡ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಏನು ಪ್ರಿಂಟ್ ಆಗುತ್ತೆ, ಫಸ್ಟ್ ಇಂಡೆಕ್ಸ್ ಬನಾನಾ, ಚೆರ್ರಿ ಆ್ಯಂಡ್ ಡೇಟ್. ಇದು ಫೋರ್ತ್ ಇಂಡೆಕ್ಸ್, ಇದು ಪ್ರಿಂಟ್ ಆಗಲ್ಲ. ಸೊ ನಾನು ಪ್ರಿಂಟ್ ಮಾಡಿ ತೋರಿಸ್ತೀನಿ. ಪ್ರಿಂಟ್ ಸ್ಲೈಸ್ಡ್ ಫ್ರೂಟ್ಸ್. ಸೊ ನಾನು ಇದನ್ನು ಫಸ್ಟ್ ರನ್ ಮಾಡಿ, ಆ್ಯಂಡ್ ಇದನ್ನು ರನ್ ಮಾಡಿದ್ರೆ ಬನಾನಾ, ಚೆರ್ರಿ ಆ್ಯಂಡ್ ಡೇಟ್. ಸೊ ಫಸ್ಟ್ ಇಂಡೆಕ್ಸ್, ಸೆಕೆಂಡ್ ಇಂಡೆಕ್ಸ್, ಥರ್ಡ್ ಇಂಡೆಕ್ಸ್, ಫೋರ್ತ್ ಇಂಡೆಕ್ಸ್ ಎಕ್ಸ್ಕ್ಲೂಡ್ ಆಗುತ್ತೆ, n-1 ಫಾರ್ಮುಲಾ. ಓಕೆ, ಆ್ಯಂಡ್ ಸ್ಲೈಸಿಂಗ್ ವಿತ್ ಓನ್ಲಿ ಸ್ಟಾರ್ಟಿಂಗ್ ಇಂದ ಕಂಪ್ಲೀಟ್ ಲಾಸ್ಟ್ವರೆಗೂ. ಇಲ್ಲೇನು ಮಾಡ್ತೀರಾ, ಸ್ಟಾರ್ಟಿಂಗ್ ಇಂಡೆಕ್ಸ್ ಬಂದುಬಿಟ್ಟು 2 ಅಂತ ಡಿಫೈನ್ ಮಾಡಿದ್ದೀರಾ. 2 ಅಂತಂದರೆ ಇದು ಚೆರ್ರಿ ಹತ್ರದಿಂದ. ಓಕೆ, ಸೊ ನಾನು ಚೆರ್ರಿ ಹತ್ರದಿಂದ ಕಂಪ್ಲೀಟ್ ಲಿಸ್ಟ್. ಅದೇ ನಾನು ಇಲ್ಲಿ 1 ಕೊಟ್ಟರೆ, 1 ಕೊಟ್ಟರೆ ಬನಾನಾಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಆ ರೀತಿ. ದೆನ್ ಸ್ಲೈಸಿಂಗ್ ವಿತ್ ಓನ್ಲಿ ಎಂಡಿಂಗ್ ಪಾಯಿಂಟ್ ಮಾತ್ರ ಕೊಟ್ಟು, ಸ್ಟಾರ್ಟಿಂಗಿಂದ ಎಂಡಿಂಗ್ ಪಾಯಿಂಟ್ವರೆಗೂ ಮಾತ್ರ. ಫಾರ್ ಎಕ್ಸಾಂಪಲ್, ನನಗೆ ಸ್ಟಾರ್ಟಿಂಗಿಂದ ಥರ್ಡ್ ಇಂಡೆಕ್ಸ್ವರೆಗೂ ಅಂದರೆ 2, 3 ಇಲ್ಲಿವರೆಗೂ 3 ಎಕ್ಸ್ಕ್ಲೂಡ್ ಆಗುತ್ತೆ ಇಲ್ಲಿ. ಸೊ ನಿಮಗೆ ಆ್ಯಪಲ್, ಬನಾನಾ ಆ್ಯಂಡ್ ಚೆರ್ರಿ, ಆ್ಯಂಡ್ ನಾನು ಇಲ್ಲಿ 4 ಕೊಟ್ಟರೆ 0, 1, 2, 3, 4 ಎಕ್ಸ್ಕ್ಲೂಡ್ ಆಗುತ್ತೆ. ಸೊ 3 ಡೇಟ್ವರೆಗೂ ಬರುತ್ತೆ ಈ ರೀತಿ. ಸೊ ಇದು ಸ್ಲೈಸಿಂಗ್ ಓನ್ಲಿ ವಿತ್ ಎಂಡ್ ರೇಂಜ್ಗೆ. ಸ್ಲೈಸಿಂಗ್ ವಿತ್ ಸ್ಟೆಪ್ಸ್. ಈಗ ಸೊ ಸ್ಟೆಪ್ಸಲ್ಲಿ ಏನಾಗುತ್ತೆ, ನಾನು ಇಲ್ಲಿ ಕೋಲನ್ ಕೊಟ್ಟಿದ್ದೀನಿ. ಕೋಲನ್ ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕಂಪ್ಲೀಟಾಗಿ, ಬಟ್ ಸ್ಟೆಪ್ ಬಂದುಬಿಟ್ಟು 2 ಸ್ಟೆಪ್ಸ್. ಸೊ ಇಲ್ಲೇನಾಗುತ್ತೆ, ಫಸ್ಟ್ ಆ್ಯಪಲ್ ರನ್ ಆಗುತ್ತೆ, ಬನಾನಾ ಸ್ಕಿಪ್ ಆಗುತ್ತೆ, ಚೆರ್ರಿ ಪ್ರಿಂಟ್ ಆಗುತ್ತೆ, ಡೇಟ್ ಸ್ಕಿಪ್ ಆಗುತ್ತೆ, ಇದು ಪ್ರಿಂಟ್ ಆಗುತ್ತೆ, ಇದು ಸ್ಕಿಪ್, ಮತ್ತು ಇದು ಪ್ರಿಂಟ್. ನಾನು ಇಲ್ಲಿ 1 ಕೊಟ್ಟರೆ ಎಲ್ಲ ಕಂಪ್ಲೀಟಾಗಿ ಬಂತು. ಓಕೆ, ನಾನು ಇಲ್ಲಿ 3 ಕೊಡ್ತೀನಿ. 3 ಕೊಟ್ಟರೆ ಆ್ಯಪಲ್, ಡೇಟ್ ಆ್ಯಂಡ್ ಗ್ರೇಪ್. ಸೊ ಈ ರೀತಿ ಇದು ನಂಬರ್ ಆಫ್ ಸ್ಟೆಪ್ಸ್ ತಗೊಳ್ಳೋದು. ಓಕೆ, ಆ್ಯಂಡ್ ಸ್ಲೈಸಿಂಗ್ ವಿತ್ ನೆಗೆಟಿವ್ ಇಂಡಿಸಸ್. ನಿಮಗೆ ಈಗ ಫಸ್ಟಿಂದ ಲಾಸ್ಟ್ವರೆಗೂ ನೋಡ್ತಾ ಇದ್ದೀವಿ, ಈಗ ಲಾಸ್ಟಿಂದ ಫಸ್ಟಿಗೆ ರಿವರ್ಸ್ ಆರ್ಡರಲ್ಲಿ. ಸೊ ಇಲ್ಲೇನು ಮಾಡ್ತೀರಾ, ಸ್ಲೈಸಿಂಗ್ ಫ್ರಮ್ ಇಂಡೆಕ್ಸ್ -3 ಟು ಎಂಡ್. ಸೊ ಈ ಹಿಂದ್ಗಡೆಯಿಂದ ಬಂದರೆ ಇಲ್ಲಿಂದ 0, 1, 2, 3 ಡೇಟ್ ಹತ್ರದಿಂದ. ಓಕೆ, ಸೊ ಎಲ್ಡರ್ಬೆರಿ, ಫಿಗ್, ಗ್ರೇಪ್. ಇಲ್ಲಿ ಎಂಡ್ ಪಾಯಿಂಟ್ ಕೊಟ್ಟಿಲ್ಲ, ಸ್ಟಾರ್ಟ್ ಪಾಯಿಂಟ್ ಕೊಟ್ಟಿದ್ದಾರೆ ನೀವು. ಸೊ ಕಾಲನ್ಗಿಂತ ಮುಂಚೆ ಇರೋದೆಲ್ಲ ಸ್ಟಾರ್ಟು, ಕಾಲನ್ ಆಫ್ಟರ್ ಇರೋದು ಎಂಡಿಂಗು. ಸೊ ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ನಿಮಗೆ ಇಲ್ಲಿಂದ ಸ್ಟಾರ್ಟ್ ಆಗಬೇಕು, ಇಲ್ಲಿಂದ ಕಂಪ್ಲೀಟಾಗಿ ಎಲ್ಡರ್ಬೆರಿ, ಫಿಗ್ ಆ್ಯಂಡ್ ಗ್ರೇಪ್. ನಾನು ಅದೇ ಇಲ್ಲಿ 2 ಕೊಟ್ಟರೆ ಡೇಟ್, ಫಿಗ್ ಆ್ಯಂಡ್ ಗ್ರೇಪ್ ಸೆಕೆಂಡ್ ಇಂಡೆಕ್ಸಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಕಂಪ್ಲೀಟಾಗಿ. ನಾನು ಅದೇ ಇದನ್ನು ತೆಗೆದುಬಿಟ್ಟು ನಾನು ಈ ಕಡೆ ಬರೆದ್ರೆ ಏನಾಗುತ್ತೆ, -2 ಏನಾಗುತ್ತೆ, ಲಾಸ್ಟಿಂದ ಆ್ಯಪಲ್ ಹತ್ರದಿಂದ ಇಲ್ಲಿಂದ ಈ ಕಡೆ ಹಿಂದ್ಗಡೆ ಹೋಗುತ್ತೆ, ಇದು ಎಂಡಿಂಗ್. ಓಕೆ, ಸೊ ನಾನು ಇದು ವಾಪಸ್ ಇಲ್ಲಿ ಆಡ್ತೀನಿ, -3. ಸೊ ನಿಮಗೆ ಎಲ್ಡರ್ಬೆರಿ, ಫಿಗ್ ಆ್ಯಂಡ್ ಗ್ರೇಪ್. ಓಕೆ, ಆ್ಯಂಡ್ ನೆಕ್ಸ್ಟ್ ಸ್ಲೈಸಿಂಗ್ ವಿತ್ ನೆಗೆಟಿವ್ ಸ್ಟಾರ್ಟ್ ಆ್ಯಂಡ್ ಎಂಡ್. ಸೊ ಇಲ್ಲಿ ನಾನೇ ಮಾಡಿದ್ದೀನಿ -5ಇಂದ -2ವರೆಗೂ, ಅಂದರೆ ಚೆರ್ರಿ ಹತ್ರದಿಂದ ನನಗೆ ಎಲ್ಡರ್ಬೆರಿವರೆಗೂ. ಓಕೆ, 0, 1, 2, 3, 4, 5. ಓಕೆ,
ಸೊ ಆ ರೀತಿ ಇಲ್ಲಿ ನೋಡ್ಕೊಂಡ್ರೆ -5 to -2 ಹಿಂದ್ಗಡೆಯಿಂದ ಬನ್ನಿ 1 2 ಸಾರಿ 0 1 2 3 4 5 4ವರೆಗೂ. ಓಕೆ, ಸೊ ಇದು ಈ ರೀತಿ ಸ್ಲೈಸಿಂಗ್ ವಿತ್ ನೆಗೆಟಿವ್ ನಂಬರ್ಸ್ ವಿತ್ ಸ್ಟಾರ್ಟ್ ಆ್ಯಂಡ್ ಎಂಡ್. ಈಗ ಸ್ಲೈಸಿಂಗ್ ವಿತ್ ನೆಗೆಟಿವ್ ಸ್ಟೆಪ್. ಸೊ ಇಲ್ಲೇನು ಇಲ್ಲೇನು ಮಾಡ್ತೀರಾ ಅಂತಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕಂಪ್ಲೀಟಾಗಿ ಬಟ್ ನೆಗೆಟಿವ್ ಸ್ಟೆಪ್ -1. ಸೊ ನಿಮಗೆ ಗ್ರೇಪು, ಫಿಗ್ಗು, ಎಲ್ಡರ್ಬೆರಿ ಈ ರೀತಿ. ನಾನಿಲ್ಲಿ -1 ತೆಗೆದು -2 ಬರಿತೀನಿ. ಆಗ ನಿಮಗೆ ಗ್ರೇಪು, ಎಲ್ಡರ್ಬೆರಿ, ಚೆರ್ರಿ ಆ್ಯಂಡ್ ಆ್ಯಪಲ್ ಈ ರೀತಿ ಬರುತ್ತೆ. ಆ್ಯಂಡ್ 3 ಕೊಟ್ಟರೆ ಗ್ರೇಪು, ಡೇಟ್, ಬನಾನಾ. ಸಾರಿ -3 ಗ್ರೇಪು, ಡೇಟು, ಬನಾನಾ. ಸಾರಿ ಆ್ಯಪಲ್, ಡೇಟು, ಆ್ಯಪಲ್ ಕರೆಕ್ಟ್. ಸೊ ಈ ರೀತಿ ನೀವು ಇದು ಸ್ಲೈಸಿಂಗ್ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ಆ್ಯಂಡ್ ನಿಮಗೆ ತುಂಬ ಕನ್ಫ್ಯೂಷನ್ ಇಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ, ನೆಗೆಟಿವ್ ಇಂಡಿಸಸ್ ಹತ್ರದಿಂದ. ಸೊ ಇದು ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಪ್ರಾಕ್ಟೀಸ್ ಮಾಡಿ, ಸೊ ನಿಮಗೆ ಅರ್ಥ ಆಗುತ್ತೆ, ಡೋಂಟ್ ವರಿ. ಸೊ ಇದು ನಿಮಗೆ ಕಂಪ್ಲೀಟ್ ಲಿಸ್ಟ್. ಸೊ ಲಿಸ್ಟ್ ಕ್ರಿಯೇಷನ್ನು, ಮಾಡಿಫೈಯಿಂಗ್ ಲಿಸ್ಟು, ಆಕ್ಸೆಸಿಂಗ್ ಲಿಸ್ಟು ಆ್ಯಂಡ್ ಸ್ಲೈಸಿಂಗ್ ಲಿಸ್ಟ್. ಸೊ ಇವು ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಸೊ ಈ ಪರ್ಟಿಕ್ಯುಲರ್ ನೋಟ್ಬುಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸ್ಟಾರ್ಟ್ ಮಾಡಿದರೆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಅವ್ರಿಗೂ ಶೇರ್ ಮಾಡಿ. ಸೊ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಹಿಟ್ ದ ಸಬ್ಸ್ಕ್ರೈಬ್ ಬಟನ್, ಲೈಕ್ ದ ವಿಡಿಯೋ. ಆ್ಯಂಡ್ ಆಲ್ಸೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಬಂದುಬಿಟ್ಟು ಟಪಲ್ ಡೇಟಾ ಟೈಪ್. ಸೊ ಟಪಲ್ ಡೇಟಾ ಟೈಪ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಮಾತಾಡೋಣ. ಓಕೆ, ಬಾಯ್.